ಸೊರಬ ತಾಲೂಕು ಆವನಕಟ್ಟಿಯ ಕೋಟಿಪುರದಲ್ಲಿ 5ನೇ ಜಾನಪದ ಸಮ್ಮೇಳನವನ್ನು ಆಯೋಜನೆ ಮಾಡಲಾಯಿತು. ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ಸೊರಬ ತಾಲೂಕು ಅಧ್ಯಕ್ಷ ಶಂಕರ್ ಶೇಟ್ ಅವರು ಜನಪದದ ನಡಿಗೆಗೆ ಚಾಲನೆ ನೀಡಿದರು. ಆನವಟ್ಟಿಯ ಪ್ರವಾಸ ಮಂದಿರದಿಂದ ಪ್ರಾರಂಭಗೊಂಡು ಕೋಟಿಪುರದಿಂದ ಎವರೆನ್ ಸ್ಕೂಲ್ ವರೆಗೂ ನಡೆಯಿತು. ಈ ಒಂದು ಜಾಥಾದಲ್ಲಿ ಹಲವಾರು ಜನಪದ ತಂಡಗಳು ಪಾಲ್ಗೊಂಡು ಕಣ್ಮನ ಸೆಳೆದವು. ಸಾಹಿತ್ಯ ಸಾಂಸ್ಕೃತಿಕ ಆನವಕಟ್ಟಿ ಅಧ್ಯಕ್ಷರಾದ ಕಾರ್ತಿಕ ಸೌಕರ್ ಅವರು ಜನಪದ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದರು. ಜನಪದ ಎಂಬುದು ಕರ್ನಾಟಕದ ಮಣ್ಣಿನಲ್ಲಿದೆ. ಇದನ್ನು ಬೆಳೆಸುವಂತಹ ಉಳಿಸುವಂತಹ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಎಂಬ ಸಂಕಲ್ಪವನ್ನು ಮಾಡಿದರು. 5ನೇ ಜಾನಪದ ಸಮ್ಮೇಳನವನ್ನು ನಾವು ಆನವಟ್ಟಿ ಹೋಬಳಿಯ ಕೋಟಿಪುರದ ಎವರಾನ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಆವರಣದಲ್ಲಿ ಆಯೋಜನೆ ಮಾಡಿದ್ದೀವಿ. ಬಹಳಷ್ಟು ಸಂಭ್ರಮದಿಂದ ನಡೆಯುತ್ತಿರುವಂಥ ಕಾರ್ಯಕ್ರಮ ಇದು. ಹಲವಾರು ಜನಪದ ತಂಡಗಳು ನಮ್ಮಲ್ಲಿಗೆ ಆಗಮಿಸ್ತಾ ಇದ್ದಾವೆ. ಹೆಚ್ಚು ಕಮ್ಮಿ ಜಿಲ್ಲಾದ್ಯಂತ 20 ಕಲಾ ತಂಡಗಳಿಗಿಂತ ಜಾಸ್ತಿ ಕಲಾ ತಂಡಗಳು ಬಂದು ತಮ್ಮ ಪ್ರದರ್ಶನವನ್ನು ನೀಡ್ತಾ ಇದ್ದಾವೆ. ವೈವಿಧ್ಯತೆಯಲ್ಲಿ ಏಕತೆ ಅನ್ನೋದು ನಮ್ಮ ಕರ್ನಾಟಕದ ಒಂದು ಹಿನ್ನೆಲೆ ಇದೆ. ಜಾನಪದ ಅನ್ನೋದು ಕರ್ನಾಟಕದಲ್ಲಿ ಒಂದು ಮನೆ ಮಾತು. ಜನಪದಕ್ಕೆ ತನ್ನದೇ ಆದಂಥ ಒಂದು ರೂಪುರೇಷೆ ಇದೆ. ಆದರೆ ಯಾವುದೂ ಕೂಡ ಲಿಖಿತ ರೂಪದಲ್ಲಿರೋದಿಲ್ಲ. ಜಾನಪದಕ್ಕೆ ಹಲವಾರು ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅಂತಹ ಜಾನಪದ ಸಂಭ್ರಮದಲ್ಲಿ ನಾವು ಕೂಡ ಪಾಲ್ಗೊಳ್ತಾ ಇರೋದು ಖುಷಿ ಅನ್ನಿಸ್ತಾ ಇದೆ. ಇವತ್ತಿನ ಜಾನಪದ ಸಂಭ್ರಮ ಹಾಗೂ ಜಾನಪದ ಸಾಹಿತ್ಯ ಸಮ್ಮೇಳನ 5ನೇ ಜಾನಪದ ಸಮ್ಮೇಳನ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತಾ ಎಲ್ಲರಿಗೂ ನಮಸ್ಕಾರ. ನಂತರ ಶಿವಮೊಗ್ಗ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಂಜುನಾಥ್ ಡಿ ಅವರು ಮಾತನಾಡಿ, ಜಾನಪದ ಕಲಾವಿದರಾದ ಬೇಗೂರು ಶಿವಪ್ಪನವರ ಸಮ್ಮೇಳನ ಅಧ್ಯಕ್ಷತೆಯಲ್ಲಿ ನಡೆದಂತಹ ಇಂತಹ ಜನಪದ ಕಲೆಯನ್ನು ನಾವು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಜಾನಪದ ಪರಿಷತ್ತು ಶಿವಮೊಗ್ಗ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಸೊರಬ ತಾಲೂಕು ಸಮಿತಿ ಮತ್ತು ಆನವಟ್ಟಿ ಹೋಬಳಿ ಸಮಿತಿಗಳ ಜೊತೆಗೂಡಿ ಶಿವಮೊಗ್ಗ ಜಿಲ್ಲೆಯ 5ನೇ ಜಾನಪದ ಸಮ್ಮೇಳನ ನಡೀತಾ ಇದೆ. ಸಮ್ಮೇಳನ ಅತ್ಯಂತ ವ್ಯವಸ್ಥಿತವಾಗಿ ಈಗಾಗಲೇ ಎಲ್ಲ ಸಿದ್ಧತೆಗಳು ನಡೆದು ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಸುಮಾರು 20ಕ್ಕೂ ಹೆಚ್ಚು ವಿವಿಧ ಜನಪದ ಕಲಾ ತಂಡಗಳು ಭಾಗವಹಿಸಿದ್ದಾವೆ. ಈಗಾಗಲೇ ನಮ್ಮ ಮುಖ್ಯ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ನಮ್ಮ ಎವರಾನ್ ಶಿಕ್ಷಣ ಸಂಸ್ಥೆ ಕೋಟಿಪುರ ಇಲ್ಲಿಯ ಆವರಣದ ಒಳಗಡೆ ಈ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮಕ್ಕೆ ಜಿಲ್ಲೆಯ ಬೇರೆ ಬೇರೆ ಪ್ರದೇಶದಿಂದ ಜನ ಬಂದು ಸೇರ್ತಾ ಇದ್ದಾರೆ. ಹಾಗೆಯೇ ನಮ್ಮ ಸಮ್ಮೇಳನದ ಸರ್ವಾಧ್ಯಕ್ಷರಾದಂತಹ ಈಸೂರಿನ ಲಾವಣಿ ಕಲಾವಿದ ಬೇಗೂರು ಶಿವಪ್ಪನವರ ನೇತೃತ್ವದಲ್ಲಿ ಈಗಾಗಲೇ ಮೆರವಣಿಗೆ ನಡೆದು ಸಮ್ಮೇಳನ ಚೆನ್ನಾಗಿ ಆಗ್ತಾ ಇದೆ. ಬೇರೆ ಬೇರೆ ಕಲಾ ಪ್ರಕಾರಗಳು ಕಲಾವಿದರು ಇಲ್ಲಿ ಸೇರಿ ಕಲಾ ಪ್ರದರ್ಶನವನ್ನು ನೀಡ್ತಾ ಇರುವಂಥದ್ದು ಮತ್ತು ಆ ಕಲಾ ಪ್ರದರ್ಶನವನ್ನು ಹೊಸ ತಲೆಮಾರು ಹಿರಿಯರು ಕಿರಿಯರಂತೆ ಎಲ್ಲರೂ ಅದನ್ನು ನೋಡಿ ಆನಂದಿಸ್ತಾ ಇದ್ದಾರೆ. ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ನಂತರ ಹಿರಿಯ ಜನಪದ ಕಲಾವಿದರಾದ ಬೇಗೂರು ಶಿವಪ್ಪನವರಿಗೆ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಅನೇಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಗೌರವಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಜಾನಪದ ಪರಿಷತ್ತಿನ ತಾಲೂಕು ಮತ್ತು ಜಿಲ್ಲಾ ಘಟಕದ ಎಲ್ಲ ಸದಸ್ಯರು ಕೂಡ ಪಾಲ್ಗೊಂಡಿದ್ದರು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.